ಮಾವು ಮತ್ತು ಹಲಸು ಪ್ರಿಯರಿಗೆ ತೋಟಗಾರಿಕೆ ಇಲಾಖೆ ಸಿಹಿ ಸುದ್ದಿಯನ್ನ ನೀಡಿದೆ. ಬೆಂಗಳೂರಿನ ಲಾಲ್ಬಾಗ್ನ ಸಂಬಂಧಪಟ್ಟಂತೆ ಸಿಹಿ ಸುದ್ದಿ ಕೊಟ್ಟಿರೋದು ನೋಡ್ಕೊಂಡು ಬನ್ನಿ. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಹೋದ್ಮೇಲೆ ಓಕೆ ಥ್ಯಾಂಕ್ ಯು. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಹೋದ್ಮೇಲೆ ಪಿಣ್ಯದಲ್ವಲ್ಲ. ಮಾವು ಮತ್ತು ಹಲಸು ಪ್ರಿಯರಿಗೆ ತೋಟಗಾರಿಕೆ ಇಲಾಖೆ ಸಿಹಿ ಸುದ್ದಿಯನ್ನ ನೀಡಿದೆ. ಬೆಂಗಳೂರಿನ ಲಾಲ್ಬಾಗ್ನ ಏನು ಈ ಬೊಟಾನಿಕಲ್ ಗಾರ್ಡನ್ನಲ್ಲಿ ಜೂನ್ 4ರಿಂದ 30ರವರೆಗೂ ಕೂಡ ರಾಜ್ಯ ಮಟ್ಟದ ಮಾವು ಮತ್ತು ಹಲಸು ಮೇಳ ಆಯೋಜಿಸಲಾಗಿದೆ. ತೋಟಗಾರಿಕೆ ಇಲಾಖೆ ಹಾಗೂ ಕರ್ನಾಟಕ ಸ್ಟೇಟ್ ಮ್ಯಾಂಗೋ ಡೆವಲಪ್ಮೆಂಟ್ ಅಂಡ್ ಮಾರ್ಕೆಟಿಂಗ್ ಕಾರ್ಪೊರೇಷನ್ ಸಂಯುಕ್ತ ಆಶ್ರಯದಲ್ಲಿ ನಡೆಯಲಿರುವಂತಹ ಈ ಮೇಳದಲ್ಲಿ 65ಕ್ಕೂ ಹೆಚ್ಚು ಮಾವಿನ ತಳಿಗಳು ಹಾಗೂ 15ಕ್ಕೂ ಹೆಚ್ಚು ಹಲಸಿನ ತಳಿಗಳು ಪ್ರದರ್ಶನ ಮತ್ತು ಮಾರಾಟಕ್ಕೆ ಲಭ್ಯವಿರಲಿವೆ. ಮ್ಯಾಮ್ ನೋಡಿ, ಇಲ್ಲಿ ಮುಖ್ಯವಾಗಿ ಇದು ಈಗ ಬೇಕಾದಷ್ಟು ಕಡೆ ಮೇಳಗಳಾಗ್ತಾ ಇದ್ದಾವೆ. ಅಲ್ಲಿ ಹೋಗಿದಂಥ ಮಧ್ಯವರ್ತಿಗಳು ಅಥವಾ ಬೇರೆ ಇದು ವರ್ತಕರು ಅವರು ನೇರವಾಗಿ ಮಾರ್ತಾ ಇದ್ದಾರೆ. ಬಟ್ ಈ ಮೇಳದ ಮುಖ್ಯ ಉದ್ದೇಶ ಏನಂದರೆ ರೈತರನ್ನ ನಾವು ಅಪ್ಲಿಕೇಶನ್ ಹಾಕೋದ್ರಿಂದ ಹಿಡಿದು ಇಲ್ಲಿ ಸ್ಟಾಲ್ ಅಲಾಟ್ ಮಾಡೋ ತನಕ ನಮ್ಮ ಇಲಾಖಾ ಅಧಿಕಾರಿಗಳು, ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್, ಆಯಾ ಜಿಲ್ಲೆ ಆಯಾ ತಾಲೂಕಿನ ಜಾಯಿಂಟ್ ಡೈರೆಕ್ಟರ್ಗಳು, ಅಸಿಸ್ಟೆಂಟ್ ಡೈರೆಕ್ಟರ್ಗಳು ಅದನ್ನ ಸ್ಕ್ರೂಟಿನಿ ಮಾಡಿ ಅವರು ಬೆಳೆಯೋರೇ ಆಗಿರೋದ್ರಿಂದ ಅವ್ರನ್ನೇ ಡೈರೆಕ್ಟಾಗಿ ಇಲ್ಲಿನ ಕರೆದು ಸೊ ಅವ್ರ ಮುಖಾಂತರನೇ ಮಾರಿಸ್ತಾ ಇರೋದ್ರಿಂದ ಸೊ ಹಾಗಾಗಿ ಅಲ್ಲಿ ನೇರವಾಗಿ ಕಾರ್ಬೈಡ್ ಮುಕ್ತ ಅಥವಾ ನ್ಯಾಚುರಲಿ ರೈಪಂಡ್ ಹಣ್ಣುಗಳನ್ನೇ ಕೊಡುವಂಥ ಅವಕಾಶ ಇದೆ ಮೇಡಮ್. ಯಾಕೆ ಅಂತಂದರೆ ರೈತರು ನೇರವಾಗಿ ಬರ್ತಾ ಇರೋದ್ರಿಂದ ನಾನು ಅದನ್ನು ದೃಢೀಕರಿಸಬಲ್ಲೆ. ಯಾಕಂದರೆ ನಮ್ಮ ಇಲಾಖಾ ಅಧಿಕಾರಿಗಳು ಅಪ್ಲಿಕೇಶನ್ಸಿಂದ ಹಿಡಿದು ಅವರ